ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಯಾವ ರೀತಿ ಸಂಭ್ರಮವನ್ನು ಆಚರಿಸ್ತಿದ್ದೀರಾ? ಒಂದು ಮನೆಯಲ್ಲಿ ಅದೊಂದು ಖುಷಿನೇ ಬೇರೆ ಅಲ್ವಾ, ಡೆಕೋರೇಷನ್ ಮಾಡೋದು, ಹಬ್ಬ ಅನ್ನೋದು ಫೀಲಿಂಗೇ ಬೇರೆ. ಫಸ್ಟ್ ಆಫ್ ಆಲ್ ಫೆಸ್ಟಿವಲ್ಸ್ ಬಂದಿದ ತಕ್ಷಣ ಹೋಗು, ಶಾಪಿಂಗ್ ಮಾಡು, ಮನೆ ತುಂಬ ಹೂಗಳು, ಡೆಕೋರೇಟ್ ಮಾಡು, ಅದೇ ನಿನ್ನೆಯಿಂದನೇ ಹಬ್ಬ ಸ್ಟಾರ್ಟ್ ಆಗಿದೆ ನಮಗೆ. ಆ್ಯಂಡ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ಲಿ ಫ್ಯಾಮ್ಲಿ ಜೊತೆ ಸೇರಿ ಪೂಜೆ ಮಾಡೋದು, ಸ್ಟಾರ್ಟಿಂಗ್ ಯೋರ್ ಡೇ ವಿತ್ ದ ಹೋಲ್ ಫ್ಯಾಮಿಲಿ ಅನ್ನೋದು ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಬೆಳಗಿಂದ ಫ್ಯಾಮಿಲಿ ಜೊತೆನಿದ್ದೀವಿ, ಇವಾಗ ಆಚೆ ಯಾವ ರೀತಿ ಅಂದರೆ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ? ಯಾಕಂದರೆ ನೀವು ಲಕ್ಷ್ಮಿಯನ್ನು ಸಂಪರ್ಕಗೊಂಡಿದ್ದಾರೆ, ನಾವು ಮಹಿಳೆಯರು ಕೂಡ ಬಹಳಷ್ಟು ಒಳ್ಳೆ ರೀತಿ ಆರಾಧನೆ ಮಾಡ್ತೀವಿ. ಸೊ ಮನೆಯಲ್ಲಿ ಯಾವ ರೀತಿ ವಿಶೇಷ ಅಂದರೆ ಹೂ ಆಗಿರ್ಬೋದು, ಯಾವ ರೀತಿ ನೀವು ಆಚರಣೆ ಮಾಡಿದ್ದೀರಾ? ಸೇಮ್ ವಾಟ್ ಎವರ್ ಕೆಪ್ಟ ಅದೇ ನೀಟಾಗೆಲ್ಲ ಎಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಕೂರಿಸಿದ್ದೀವಿ ಮೇಡಮ್. ಅದೇ ತಾನೇ ಕೇಳ್ತೀವಿ. ಹೇಳಿ ಸರ್, ಲಕ್ಷ್ಮೀ ವರಮಹಾಲಕ್ಷ್ಮಿ ಹಬ್ಬ ಅಂತನ್ನೋದು ನನಗೆ ಅದು ಬರೀ ಒಂದು ಹಣ ಅಟ್ರಾಕ್ಟ್ ಮಾಡೋದಕ್ಕೂ ಇನ್ನೊಂದಲ್ಲ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ತರಬೇಕು ಮನೆಗೆ ಅಂತ ಅನ್ನೋದು. ಸೊ ನನ್ನ ಪ್ರೇಯರ್ಸ್ ಯಾವಾಗಲೂ ಅದೇ ಇರುತ್ತೆ. ಆ್ಯಂಡ್ ಈ ಸತಿ ನಾವು ಹೊಸ ಮನೆ ಶಿಫ್ಟ್ ಆಗಿದ್ದು ಇಲ್ಲಿ ಸೋನಲ್ಲೇ ಮುಂಚೆನೇ ನಾವು ಪೂರ್ವಜರು ಕರೆಸ್ತಿದ್ವಿ, ಯಾರು ಡೆಕೋರೇಷನ್ ಮಾಡೋದು. ಬಟ್ ಇಲ್ಲಿ ಸೋನಲ್ಲೇ ನಾನು ಇನಿಷಿಯೇಟಿವ್ ತೊಗೊಂಡು ನಾನು ಮಾಡ್ತೀನಿ ಅಂತ ಅವರೇ ಒಂದು 2 ದಿವಸದಿಂದ ಪ್ರಿಪ್ರೇಷನ್. ಅವರೇ ನಿಮ್ಮ ಮನೆಯ ಲಕ್ಷ್ಮಿ ಅಂತ. ಹೌದೌದು, ತುಂಬ ಅದ್ಭುತವಾದಂಥ ಒಂದು ಲಕ್ಷ್ಮಿಯ ಕೂರಿಸಿದ್ದಾರೆ. ಅದಕ್ಕೆ ಸೀರೆ ಕೂರಿಸೋದ್ರಿಂದ ಹಿಡಿದು ಹೂಗಳು ಅಥವಾ ಹಣದ ಡೆಕೋರೇಷನ್ ಮಾಡೋದು ಎಲ್ಲ ತುಂಬ ಮುದ್ದಾಗಿ ಮಾಡಿದ್ರು, ಯೂನಿಕ್ ಆಗಿ ನಾವು ಮಾಡೋದು. ಸೊ ಹಾಗಾಗಿ ನನಗೆ ಈ ವರ್ಷ ಸ್ಪೆಷಲ್. ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಆ್ಯಂಡ್ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಇರಲಿ. ಏನೇನು ಕಷ್ಟಗಳಿದೆ ಅದೆಲ್ಲ ಆ ತಾಯಿ ಅವ್ರಿಗೆಲ್ಲ ಪರಿಹಾರ ಮಾಡಲಿ ಅಂತ ನನ್ನ ವಿಶ್ವಾಸ. ಥ್ಯಾಂಕ್ ಯು.